ಸಿಂಹ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಈ 2026ನೇ ಇಸ್ವಿಯಲ್ಲಿ ಸಿಂಹ ರಾಶಿಯವರು ಅಷ್ಟಮ ಶನಿಯ ಒಂದು ಪ್ರಭಾವ ಆ ತೀವ್ರತೆ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಪರಿಹಾರಗಳನ್ನ ಮಾಡಿಕೊಳ್ತಾ ಹೋದ್ರೆ ಉಪಯುಕ್ತಕರವಾಗಿರುತ್ತೆ ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ನಿಮ್ಮ ಅನುಕೂಲಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಮುಖ್ಯವಾಗಿ ಈ ಸಾಕಷ್ಟು ಮಂದಿಗೆ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ಶನಿ ಅಂದ್ರೇನೆ ಏನೋ ಒಂಥರ ಭಯ, ಒಂದು ಜಿಗುಪ್ಸೆ ತರ, ಭಯದ ತರ, ಏನಾದ್ರೂ ಮಾಡ್ಬಿಡ್ತಾರೇನೋ. ಶನಿ ಅಂತ ಹೇಳಿದ ತಕ್ಷಣನೇ ಈ ತರ ಹಲವಾರು ನೆಗೆಟಿವ್ ಜಾಸ್ತಿ ಇರ್ತಕ್ಕಂಥದ್ದು, ನೆಗೆಟಿವಿಟಿನೇ ಜಾಸ್ತಿ ನಾವೆಲ್ಲ ತುಂಬ್ಕೊಂಡ್ಬಿಟ್ಟಿದೀವಿ. ಆದ್ರೆ ಶನಿ ಕರ್ಮಕಾರಕ. ಶನಿ ನಮ್ಮ ಜನ್ಮ ಜಾತಕದಲ್ಲಿ ಶನಿ ಬಲಹೀನ ಸ್ಥಿತಿಯಲ್ಲಿ ಇದ್ರೆ ಅದು ದಶಮ ಸ್ಥಾನದಲ್ಲಿ ಆಗಿರ್ಬೋದು, ಸಪ್ತಮ ಸ್ಥಾನದಲ್ಲಿ ಆಗಿರ್ಬೋದು, ಯಾವ ಮನೆಯಲ್ಲಿ ಅಂದ್ರೆ ಯಾವ ಸ್ಥಾನದಲ್ಲಿ ಶನಿಯ ಒಂದು ಸ್ಥಾನ ಒಂದು ಸಂಚಾರ ನಡೀತಾ ಇರ್ಬೇಕಾದ್ರೆ ನಾವು ಹುಟ್ಟಿರ್ತೀವೋ ಆ ಸ್ಥಾನಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲೇ ನಮಗೆ ಕರ್ಮ ಅನ್ನೋದು ಜಾಸ್ತಿ ತೋರಿಸ್ತಾ ಇರುತ್ತೆ ಅಂತ ಅರ್ಥ. ಅಂದ್ರೆ ಅವರು ಬಲಿಷ್ಠರಾಗಿದ್ರೆ ಆ ಕರ್ಮ ಅನ್ನೋದು ಅಷ್ಟಕ್ಕೊಂದು ಇರೋದಿಲ್ಲ. ಬಲಹೀನರಾಗಿದ್ದರೆ ನೀಚ, ಅಸ್ತಂಗತ, ಈ ತರ. ಅಸ್ತಂಗತ ಅಂದ್ರೆ ಸೂರ್ಯನ ಜೊತೆ ಶನಿ ಬಂದಾಗ ಅದು ಪಿತೃದೋಷ ಆಗುತ್ತೆ. ಶನಿ ಏನಾದ್ರೂ ಅಸ್ತಂಗತ ಆದ್ರೆ ಅದು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಲವಾರು ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗೋದು, ಕೋರ್ಟ್ ಕಚೇರಿಯಲ್ಲಿ ಅಲ್ದಾಡ್ಬೇಕಾಗಿರೋ ಪರಿಸ್ಥಿತಿ, ಆಮೇಲೆ ಒಂದು ಉದ್ಯೋಗದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಸಿಗದೆ ಒದ್ದಾಡ್ಬೇಕಾಗಿರೋ ಪರಿಸ್ಥಿತಿ, ಮದುವೆ ಬೇಗ ಆಗಲ್ಲ, ಸಂತಾನದ ಒಂದು ವಿಚಾರದಲ್ಲಿ ತೊಂದರೆಗಳು, ಇದೆಲ್ಲ ನಾವು ನೋಡ್ಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ಯಾವ ಮನೆಯಲ್ಲಿ ಇರ್ತಾರೋ ಅದರ ಒಂದು ಆಧಾರದ ಮೇಲೆ. ಅದೇನೇ ಇರಲಿ, ನಾವು ಶನಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಮಂದಿಗೆ ಸ್ವಲ್ಪ ಒಂದು ಭಯ ಜಾಸ್ತಿ ಇರುತ್ತೆ ಮನಸ್ಸಿನಲ್ಲಿ. ಏನೋ ಒಂದು ತಿಳಿದ ಒಂದು ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣನೇ ಸಾಕಷ್ಟು ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ನೋಡಿ, ಮೊದಲಿಗೆ ಅಷ್ಟಮ ಶನಿ, ಅಷ್ಟಮ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ಯಾವಾಗ ಪ್ರಾರಂಭ ಆಯಿತೋ ನೀವೊಂದ್ಸಲ ಒಂದು ರಿಮೆಂಬರ್ ಮಾಡ್ಕೊಳ್ಳಿ, ನೆನಪು ಮಾಡ್ಕೊಳ್ತಾ ಹೋಗಿ. ಅಷ್ಟಮ ಶನಿ ಸ್ಟಾರ್ಟ್ ಆಗಿದ್ದು 2025ನೇ ಇಸ್ವಿಯಲ್ಲಿ. ಇಲ್ಲಿಂದ ನಿಮಗೆ ಯಾವ ತರ ಬಂತು, ನಿಮ್ಗೆ ಯಾವ ತರ ಆಗ್ತಾ ಬರ್ತಾ ಇದೆ ಇದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಅಷ್ಟಮ ಶನಿ, ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ ಪ್ರಾರಂಭ ಆದ ನಂತರ ಶನಿಯ ದೃಷ್ಟಿ ಯಾವ ಮನೆ ಮೇಲೆ ಬೀಳ್ತಾ ಇದೆ? ನಿಮ್ಮ ರಾಶಿಯಿಂದ ದಶಮ ಸ್ಥಾನದ ಮೇಲೆ, ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದ ಮೇಲೆ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದ ಮೇಲೆ ಶನಿಯ ಒಂದು ದೃಷ್ಟಿ ಬೀಳ್ತಾ ಇದೆ. ನೋಡಿ, ಈ ಅಷ್ಟಮ ಶನಿ ಪ್ರಾರಂಭ ಆದ್ಮೇಲೆ ಸಾಕಷ್ಟು ಮಂದಿಗೆ ಉದ್ಯೋಗದಲ್ಲಿ ಏರುಪೇರು, ಕೌಟುಂಬಿಕ ಸುಖಕ್ಕೆ ಧಕ್ಕೆ ಬರ್ತಕ್ಕಂಥದ್ದು, ಆಮೇಲೆ ನಿಮ್ಮ ಪತಿ ಅಥವಾ ಪತ್ನಿಯ ಅವರ ಒಂದು ಕ್ಯಾರೆಕ್ಟರೈಸರ್ ಅಂತ ಹೇಳ್ತೀವಿ, ಅವ್ರ ನಡವಳಿಕೆ ಅಂತ ಹೇಳ್ತೀವಿ, ಅವ್ರನ್ನ ಯಾಕೋ ನನಗೆ ಇತ್ತೀಚೆಗೆ ನನ್ನ ಹೆಂಡತಿ ಅಥವಾ ನನ್ನ ಗಂಡ ನಡ್ಕೊಳ್ಳೋದೇ ನನಗೆ ಇಷ್ಟ ಆಗ್ತಿಲ್ಲ, ಈ ತರ ಭಾವನೆ ಬರ್ತಕ್ಕಂಥದ್ದು. ಒಂಥರ ಆಡ್ತಾರೆ, ಬೇಡಪ್ಪ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಡ ಅಂದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಏನಪ್ಪ ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಇವರು ಹೆಂಗೆ ನಡವಳಿಕೆನ ಚೇಂಜ್ ಮಾಡ್ಕೊಂಡ್ಬಿಟ್ರಲ್ಲ ಇವರು ಅಂತಕ್ಕಂತಹ ಒಂದು ಭಾವನೆ ಕೂಡ ನಿಮಗೆ ಬಂದಿರ್ತಕ್ಕಂಥದ್ದು. ಹಾಗೇನೆ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ, ಭಯ ಜಾಸ್ತಿ ಆಗ್ತಕ್ಕಂಥದ್ದು, ಯಾರತ್ರ ಏನಾದ್ರೂ ಮಾತಾಡ್ಬಿಟ್ರೆ, ಏನಾದ್ರೂ ಆಗ್ಬಿಟ್ರೆ ಈ ತರಹ. ಆಮೇಲೆ ಒಂದು ಅನುಮಾನ ಅಂತಕ್ಕಂಥದ್ದು, ಸುಮ್ಮನೆ ಏನೋ ಒಂದು ಅನುಮಾನ ಮನಸ್ಸಿನಲ್ಲೇ ಕೊರಗೋದು. ಅದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಆರ್ಥಿಕ ವಿಚಾರದಲ್ಲಾಗಿರ್ಬಹುದು, ಸಂತಾನದ ಒಂದು ವಿಚಾರದಲ್ಲಾಗಿರ್ಬೋದು, ಏನಾದ್ರೂ ಒಂದು ಕೊರಗು ಇರ್ತಕ್ಕಂತಹ ಸಾಧ್ಯತೆ. ಹಾಗೇನೆ ಶನಿಯ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಈ ಬಿಸ್ನೆಸ್ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿರ್ತಕ್ಕಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಹಾಗೇನೆ ಈ ಪ್ರೀತಿ ಪ್ರೇಮ ಅಂತೆಲ್ಲ ಯಾರೆಲ್ಲ ಹೋಗ್ತಾ ಇರ್ತಿರಲ್ವಾ, ಅಲ್ಲೂ ಕೂಡ ಬ್ರೇಕಪ್ ಆಗ್ತಕ್ಕಂಥದ್ದು. ಹಾಗೇನೆ ನಿಮ್ಮ ಖ್ಯಾತಿಗೆ ನಿಮ್ಗೆ ಒಂದು ಹೆಸರು ಇರುತ್ತೆ, ಯಾಕಂದ್ರೆ ನಾವು ಮಾಡ್ತಕ್ಕಂತಹ ಒಂದು ಕೆಲಸಕ್ಕೆ ಒಂದು ಹೆಸರಂತ ಇರುತ್ತೆ. ಆ ಹೆಸರಿಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬಂದಿರತಕ್ಕಂತಹ ಸಾಧ್ಯತೆ ಇರುತ್ತೆ. ಅಪಖ್ಯಾತಿ, ಅಪಕೀರ್ತಿ, ಈ ತರಹದ ಒಂದು, ಅಂದ್ರೆ ನಾವು ನಮ್ಮ ಒಂದು ಬಿಹೇವಿಯರ್ ಆ ತರ ಅಲ್ಲಿ ಹೋಗ್ಬಿಟ್ಟು ಅಪಕೀರ್ತಿಗೆ ಒಳಗಾಗೋ ತರ ಮಾಡುತ್ತೆ. ಸೊ ಇದನ್ನೆಲ್ಲ ನೀವು ನೋಡ್ತಾ ಬರ್ತಾ ಇದ್ರೆ ಇದು ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಒಂದು ಪ್ರಭಾವಗಳು, ಒಂದು ನೆಗೆಟಿವ್ ಇಂಪ್ಯಾಕ್ಟ್. ಆದ್ರೆ ಸಿಂಹರಾಶಿಯಲ್ಲಿ ಲಕ್ಷಾಂತರ ಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. 1000 ಸಲ ವಿಡಿಯೋದಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೇನೆ. ನಿಮಗೆ ಏನಪ್ಪಾ ಅಂದ್ರೆ ಪಾಸಿಟಿವ್ ಇರಬೇಕು. ಸುಮ್ಮನೆ ಕೋಟಿಗಳಿಗೆ ಸಂಪಾದಿಸ್ತೀರಾ, ನಿಮ್ಗೆ ಚೆನ್ನಾಗಿರುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಇದಾಗ್ಬಿಟ್ಟಿದೆ, ಈ ತರ ಹೇಳಿದ್ರೆ ನೀವು ಬೇಗ ನಂಬ್ತೀರಾ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯಾರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ. ಅಷ್ಟಮ ಶನಿ, ಅಷ್ಟಮ ಸ್ಥಾನಕ್ಕೆ ಶನಿ ಬಂದಾಗ ಅಷ್ಟಕ ವರ್ಗ ಬಿಂದುಗಳು ಅಂತ ಇರುತ್ತೆ. ಶನಿ ಎಷ್ಟು ಬಲಿಷ್ಠರಾಗಿದ್ದಾರೆ ಆ ಮನೆಯಲ್ಲಿ ಅದು ತುಂಬಾ ಇಂಪಾರ್ಟೆಂಟ್, ಅಥವಾ ಬಲಹೀನರಾಗಿದ್ದಾರಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್. 0, 1, 2, 3 ಈ ತರ ಅಷ್ಟಕವರ್ಗ ಬಿಂದುಗಳು, 0, 1, 2 ಏನಾದ್ರು ಕೊಟ್ಟಿದ್ರೆ
ಅದು ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ, ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಹೋಗುತ್ತೆ ಅಂತ ಅರ್ಥ. ಅದೇ 4, 5, 6 ಅಷ್ಟಕವರ್ಗ ಬಿಂದುಗಳು ಇದ್ರೆ ಅಷ್ಟೊಂದು ತೊಂದರೆಗಳು ಬರೋದಿಲ್ಲ ಅಂತ ಅರ್ಥ. ತೊಂದರೆಗಳು ಹತ್ರಕ್ಕೆ ಬಂದಂಗೆ ಬಂದು ಹಾಗೆ ಅವು ದೂರ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ತಿಳ್ಕೊಳ್ಬಹುದು ನಾವು ಈ ಅಷ್ಟಕವರ್ಗ ಬಿಂದುಗಳಿಂದ. ನೋಡಿ, ನಾನು ಅಷ್ಟಕವರ್ಗ ಬಿಂದುಗಳು ಅಂತ ಹೇಳಿದೆ. ಸಿಂಹರಾಶಿಯ ನಂದು ಕೂಡ ಸಿಂಹರಾಶಿನೇ. ನಾನು ಅದನ್ನ ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ. ನಾನು ಇವಾಗೆಲ್ಲ ಏನು ಅಷ್ಟಕವರ್ಗ ಬಿಂದುಗಳನ್ನ ಹೇಳಿದೆ, ನನಗೆ 4 ಕೊಟ್ಟಿದ್ದಾರೆ. ಇದರಿಂದ ಸ್ವಲ್ಪ ನನಗೆ ಆ ಒಂದು ನೆಗೆಟಿವಿಟಿ ಎಲ್ಲೋ ಒಂದ್ ಕಡೆ ದೂರ ಆಗ್ತಾ ಇದೆ ಅಂತಕ್ಕಂತಹ ಒಂದು ಭಾವನೆ ನನ್ನಲ್ಲಿ ಇದೆ. ಸೊ ಅಷ್ಟಮ ಶನಿಯ ಒಂದು ತೀವ್ರತೆ ಇವಾಗ ಕಡಿಮೆ ಆಗ್ಬೇಕು ಅಂದ್ರೆ, ಅದರ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಕೊಳ್ತಾ ಹೋಗ್ಬೇಕು? ಸಾಕಷ್ಟು ಮಂದಿಗೆ ಉಂಗುರ ಹಾಕೊಂಡ್ಬಿಟ್ರೆ ಯಾರಪ್ಪ ಕಷ್ಟಪಡ್ತಾರೆ? ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳಂತ ಯಾರು ಮಾಡ್ತಾರೆ? ಒಂದು ಉಂಗುರ ಹಾಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ, ಈ ತರ ಆಗ್ಬಿಟ್ಟಿದೆ. ಆಮೇಲೆ ಈ ಅಷ್ಟಮ ಶನಿ ಅಂತ ಬಂದಾಗ ಈ ದೇಹದಲ್ಲಿ ಬೆಂಡ್ ಆಗೋದಿಲ್ಲ, ನಮ್ಮ ಬಾಡಿ ಬೆಂಡ್ ಆಗೋಕ್ ಬಿಡೋದಿಲ್ಲ. ಯಾರಪ್ಪ ಬಗ್ಗೆ ಕೆಲಸ ಮಾಡ್ತಾರೆ, ಒಂಥರ ಉದಾಸೀನತೆ, ಒಂಥರ ಸೋಮಾರಿತನ, ಈ ತರಹದ ಒಂದು ಸಿಚುವೇಶನ್ ಜಾಸ್ತಿ ಇರುತ್ತೆ. ಈ ಅಷ್ಟಮ ಶನಿಯ ತೀವ್ರತೆ ಕಡಿಮೆ ಆಗ್ಬೇಕು ಅಂತಂದ್ರೆ ಪ್ರತಿನಿತ್ಯನೂ ಕೂಡ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗೇನೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ, ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನ ಎಷ್ಟು ನಾವು ಪಠನೆ ಮಾಡ್ತೀವೋ, ಎಷ್ಟು ನಾವು ಅವರ ಕಾಲಭೈರವೇಶ್ವರ ಸ್ವಾಮಿಗೆ ನಾವು ಎಷ್ಟು ಅವರ ಒಂದು ಮಂತ್ರಗಳನ್ನ ಅಥವಾ ಅವರ ಒಂದು ದೇವಸ್ಥಾನಕ್ಕೆ ಹೋಗ್ತೀವೋ. ಆಮೇಲೆ ಶನಿ ತ್ರಯೋದಶಿ ಅಂತ ಬರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ತಿಂಗಳಿಗೆ 2 ಬಾರಿ ಶನಿ ತ್ರಯೋದಶಿ ಅಂತ ಬರುತ್ತೆ. ಆ ತ್ರಯೋದಶಿ ತಿಥಿ ದಿನ ಪ್ರದೋಷದ ಸಮಯದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಬೇಕು. ಕಾಲಭೈರವೇಶ್ವರ ಅಥವಾ ಈಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದ್ರಿಂದ ಆ ಶನಿಯ ತೀವ್ರತೆ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಎಷ್ಟು ನೀವು ಮಾಡ್ತೀರೋ ಅಷ್ಟು ಒಳ್ಳೇದು. ಹಾಗೇನೆ ಇನ್ನೊಂದು ಕೆಲಸ, 108 ದಿನ ನೋಡಿ, 108 ದಿನ ಮಾಡಿ ಕೆಲಸನ. ಎಳ್ಳು ಬತ್ತಿಯನ್ನ ಸಾಯಂಕಾಲ ಪ್ರದೋಷ ಕಾಲ ಅಂದ್ರೆ ಒಂದು 5:40 ಒಂದು 6:20, 6:15 ಈ ಸಮಯದಲ್ಲಿ ಎಳ್ಳು ಬತ್ತಿಯನ್ನ ಶಿವನ ದೇವಸ್ಥಾನದಲ್ಲಿ ಹಚ್ಚಬೇಕು. ಅಲ್ಲಿ ಹಚ್ಬಿಟ್ಟು ಅಲ್ಲೇ ಕುತ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಇದನ್ನ 1080 ಸಲ 108 ಜಪಮಾಲೆ ಅಂದ್ರೆ 108 ಇರುತ್ತೆ. ಆ 108 × 10 ಬಾರಿ ಹೇಳ್ಕೊಂಡ್ರೆ 1080 ಬಾರಿ ಆಗುತ್ತೆ. ಅಥವಾ 108 ಕೆಂಪು ಹೂಗಳನ್ನ ತಗೊಳ್ಳಿ, 108 ಕೆಂಪು ಹೂಗಳನ್ನ ತಗೊಳ್ಳಿ. ಒಂದೊಂದೇ ಓಂ ನಮಃ ಶಿವಾಯ, ಒಂದು ಹೂವನ್ನ ಒಂದು ಬಟ್ಲು ತಗೊಳ್ಳಿ, ಅಥವಾ 2 ಕವರ್ ತಗೊಳ್ಳಿ, ಅಥವಾ 2 ಬ್ಯಾಗ್, ಚಿಕ್ಕದೊಂದು ಬ್ಯಾಗ್ ತಗೊಳ್ಳಿ. 108 ಓಂ ನಮಃ ಶಿವಾಯ, ಒಂದು ಹೂವನ್ನ ಈ ಕಡೆ ಹಾಕಿ. ಹಂಗೆ ಮತ್ತೆ 108 ಆದ ತಕ್ಷಣ ಮತ್ತೆ ಈ ತರ ಮಾಡಿ 10 ಸಲ ಮಾಡಿಬಿಟ್ಟು ಆ ಹೂವನ್ನ ಶಿವನಿಗೆ ಅರ್ಪಿಸಿ. ಇದು ನಿಮಗೆ ಎಷ್ಟು ಬೇಗನೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಅಂದ್ರೆ ಅಷ್ಟು ಬೇಗನೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಶನಿಯ ತೀವ್ರತೆ ನಿಮ್ಮ ಜಾತಕದಲ್ಲಿ ಇದ್ರೂ ಕೂಡ ಇದೇ ಕೆಲಸಗಳನ್ನ ಮಾಡಿ. ಶನಿಯಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಅಥವಾ ನಿಮ್ಮ ಕೈ ಕೆಳಗಡೆ ಇರ್ತಕ್ಕಂಥವ್ರು ಅವರಿಂದ ತೊಂದರೆ ಆಗ್ತಾ ಇದೆ, ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನನ್ನ ಮೇಲೆ ಏನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಏನೋ ತೊಂದರೆ ಮಾಡ್ತಾ ಇದ್ದಾರೆ, ನಿಮ್ಗೇನಾದ್ರೂ ಆತರ ಅನಿಸ್ತಾ ಇದ್ರೆ ಸೊ ದಯವಿಟ್ಟು ನೀವು ನಾನು ಇಷ್ಟು ತನಕ ಏನ್ ಹೇಳಿದ್ದೀನೋ ಅದನ್ನ ನೀವು ಮಾಡ್ತಾ ಬನ್ನಿ. ಆ ಒಂದು ಶನಿಯ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೆನಪಿಟ್ಕೊಳ್ಳಿ, ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಈ ಪರಿಹಾರಗಳನ್ನ ಅನುಸರಿಸಿ ನನಗೆ ಒಂದು 2-3 ತಿಂಗಳು ಮಾಡಿ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಕಾಯ ವಾಚ ಮನಸ ಭಕ್ತಿಯಿಂದ ನಿಮ್ಮ ಪಾಡಿ ನೀವು 3 ತಿಂಗಳು ಮಾಡ್ಕೊಂತ ಹೋಗಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ಶನಿ ನಮಗೆ ಈ ಸಮಯದಲ್ಲಿ ಪರಿಹಾರ ಮಾಡ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಉದಾಸೀನತೆ, ನೆಗ್ಲೆಕ್ಟ್ ಕೊಡ್ತಾ ಹೋಗ್ತಾರೆ. ಬಾಡಿ ಬೆಂಡ್ ಆಗಲ್ಲ ಅಂತ ಹೇಳಿದ್ನಲ್ವಾ, ಉದಾಸೀನತೆ ಕೊಡ್ತಾ ಹೋಗ್ತಾರೆ. ಬೆಂಡ್ ಆಗಕ್ಕೆ ಆಗಲ್ಲ, ಈ ತರಹದ ಸಿಚುವೇಶನ್ ಇರುತ್ತೆ. ಆದ್ರೂ ಕೂಡ ನಮ್ಮ ಜಾತಕದಲ್ಲಿ ದಶಾಭಕ್ತಿಗಳು ಏನಾದ್ರು ಚೆನ್ನಾಗಿದ್ದು ನಾವೇನಾದ್ರು ಮಾಡ್ಕೊಂಡ್ರೆ ನಿಮ್ಗೆ ಅದ್ರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಇದನ್ನ ಮಾಡ್ತಾ ಹೋಗಿ ನನಗೆ ರಿಸಲ್ಟ್ ಕೂಡ ಹೇಳಿ ದಯವಿಟ್ಟು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನಗೆ ತಿಳಿಸ್ತಾ ಹೋಗಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.